ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಗೋವಾ ಹೋಗ್ತಾ ಇದ್ದೀವಿ. ನೋಡಿ ಯಾರ್ಯಾರೆಲ್ಲ ಇದ್ದಾರೆ ಅಂತ. ಯುಕ್ತ ಬೇಬಿ, ದೀಪಕ್ ಅವರು ಆ್ಯಂಡ್ ಅಜ್ಜಿ ಕೂಡ ಇದ್ದಾರೆ. ಇಲ್ಲಿ ಮಲ್ಕೊಂಡಿದ್ದಾರೆ ಅವರು. ಇವಾಗ ನಿಜ ಇವಾಗ ಜಸ್ಟ್ ಕಾರವಾರ ದಾಟತ್ತಲ್ದನಾ? ಅಂಕೋಲಾ ದಾಟಿ ಕಾರವಾರ ಹೋಗಿ ಕಾರವಾರ ಟು ಮಡ್ಗಾಂವ್ ಹೋಗಿ ಮಡ್ಗಾಂವ್ ಟು ಪಂಚ ಹೋಗಿ. ಅಂಕೋಲಾದಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ, ಒಂದು ಟೀ ಕಾಫಿನೆಲ್ಲ ಮುಗಿಸಿ ಆಮೇಲೆ ಮತ್ತೆ ಹೊರಟ್ವಿ. ಸನ್ಸೆಟ್ ಆಗೋ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀನ್ರಿ ಎಲ್ಲ. ಸಿರ್ಸಿಯಿಂದ ಕಾರವಾರ ಬರೋರಿಗೆ ಸಿಕ್ಕಾಪಟ್ಟೆ ಸಾಕಾಯಿತು. ಒಂದು 3 ತಾಸು ಹಿಡಿತು. ಕಾರವಾರ ಟು ಗೋವಾ ಜರ್ನಿ ಅಷ್ಟೇನು ಕಷ್ಟ ಆಗಲ್ಲ, ಆರಾಮಾಗಿ ಬರ್ಬೋದು. ಕೋರಿಲಾ ಸ್ಟ್ಯಾಚು ಹೋಗ್ತಾ ಇದೆ, ನೋಡ್ತಾ ಇರ್ಬೋದು ಹಿಂದ್ಗಡೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ನೋಡಿ. ಸಿರ್ಸಿಯಿಂದ ಮಧ್ಯಾಹ್ನ ಮೇಲೆ 4 ಗಂಟೆಯಾಗಿ ಹೊರಟಿದ್ವಿ. ಆಮೇಲೆ ಅಜ್ಜಿನ ಪಿಕ್ ಮಾಡಿಕೊಂಡು ಇವಾಗ 3 ತಾಸು ಜರ್ನಿ ಆಯಿತು. ವರ್ಷಕ್ಕೆ ಒಂದ್ಸಲ ಅಂತೂ ನಾವು ಗೋವಾ ಹೋಗ್ತೀವಿ. ಅತ್ತೆ ಮಾವಲ್ಲಿರೋದ್ರಿಂದ ದೀಪಕ್ ಅವರ ಅಪ್ಪ ಅಮ್ಮ ಗೋವಾದಲ್ಲಿ ಇರ್ತಾರೆ. ಅವರಿರೋದು ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಆಗುತ್ತೆ, ಗೋವಾ ಎಂಡಿಗೆ ಆಗುತ್ತೆ. ಹಿಂದಿನ ಸಲ ಫೆಬ್ರವರಿ ಟೈಮಲ್ಲಿ ಹೋಗಿದ್ವಿ. ಈಗ ಹೋಗ್ತಾ ಇದ್ದೀವಿ, ಜನವರಿಗೆಲ್ಲೇ ಹೋಗ್ತಾ ಇದ್ದೀವಿ. ನೋಡಿ ಕ್ಯಾಸಿನೋ ಬಂತು, ಕ್ಯಾಸಿನೋ ನೋಡು ಲೆಫ್ಟ್ ಸೈಡ್ ನೋಡಿ ನೋಡು ಎಷ್ಟು ಬೋಟ್ ಕಾಣಿಸ್ತೋಳಿ ಕಾಣ್ತಾ ಹಾಗೆ ರಾತ್ರಿ 9:30 ರೀಚ್ ಆಗಿದ್ದಾಯಿತು. ಆಮೇಲೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆನೂ ಕೂಡ ಏನು ರೆಕಾರ್ಡ್ ಮಾಡಿಲ್ಲ, ಮಧ್ಯಾಹ್ನ ಊಟ ಟೈಮಿಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅತ್ತೆ ಇಲ್ಲಿ ಅನ್ನ ಸಾಂಬಾರು ತಂಬಳಿ ಸುಮಾರು ಐಟಮ್ಸ್ ಎಲ್ಲ ಮಾಡಿದರು. ಇವಾಗ ಊಟ ಎಲ್ಲ ಮುಗಿಸಿ ಹಾಗೆ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಂಜೆ ಟೈಮಲ್ಲಿ ಬೀಚಿಗೆ ಹೋಗ್ತಾ ಇದ್ದೀವಿ. ಮೋರ್ಜೆ ಬೀಚಿಗೆ ಹೋಗ್ತಾ ಇದ್ದೀವಿ. ಮೋರ್ಜಿಮ್ ಅಂತ ಒಂದು 12 ಕಿಲೋಮೀಟ್ರ್ ಆಗ್ಬೋದು ಮನೆಯಿಂದ. ಅಲ್ಲಿ ಹೋಗ್ತಾ ಇದ್ದೀವಿ. ಹತ್ತಿರ ಇರೋ ಬೀಚ್ ಅಂದರೆ ಅದು ಮೇನಾಗಿ. ಸೊ ಒಂದು ರೌಂಡ್ ನೋಡ್ಕೊಂಡು ಬರೋಣ, ಹಾಗೆ ಆಟ ಆಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಮೋರ್ಜೆ ಬೀಚಿಗೆ ಬಂದ್ವಿ. ಮೋರ್ಜಿನ್ ಬೀಚ್ ಯಾವ್ದು 2 ಅಡ್ಡಿಲ್ಲ, ಚಲೋ ಆಯ್ತು. 2 ಅಡ್ಡಿಲ್ಲ ಪಕ್ಕ ಹಳೆ ಇದು ಜಾತ್ರೆ, ಪಕ್ಕ ಜಾತ್ರೆ ಅಡ್ಡಿಲ್ಲ. ತಗ 100% ಯಾವುದು ತಗ. ಅದು 250 ರೂಪಾಯಿ ಆಯ್ತಿದ್ದಾವು. 100 रुपीस ಬೆಳಿದ ಅಡ್ಡಿಲೇನ ಮಜಾ ಕಾಣಿಸ್ತು. ಎಲ್ಲದಕ್ಕೆಲ್ಲ ಬತ್ತಿಲ್ಲ. ಈ ಡ್ರೆಸ್ಸಿಗೆ ಅಷ್ಟೇ ಶೂಟ್ ಆಗ್ತದೆ. ಅದೇ ತಗ 150 ರೂಪಾಯಿ ತಗ. ఇప్పుడు ನಿಂಗೆ ಯಾವ್ದು ಬೇಕೆ ತಗೊಳ್ಳೆ, ಅದು ಖರ್ಚಿದಾಗುತ್ತೆ ಸಾಂಗ್ತಲ್ಲ ತೆದ್ದಿ. ನಿಂಗೆ ಎಂತ ಬೇಕೆ ತೆಗಿತ್ಲೇದಕ್ಕ?
ಅದೇ ಬೇಕಾ ಮನೇಲಿ ಇದ್ದಿದ್ದೆ ಅವಾಗ ದೊಡ್ಡಿಲ್ಯಾ ಬೇರೆ ತಗತ್ಯಾ ಹಾಂ ಸರಿ ಆತ ಹೋಪ ನಾನೇ ನೀ ಶಾಪಿಂಗ್ ಮಾಡೋ ಬಂದವನು ಈ ಸಲ ಫುಲ್ ರಶ್ ಇದ್ದು ಈ ಸಲ ಇಷ್ಟೊಂದು ರಶ್ ಇತ್ತಿಲ್ಲ ನೆನಪಿದ್ದ ಆ್ಯಕ್ಚುಲಿ ಈ ಬೀಚು ಸ್ನಾನ ಮಾಡೋಕ್ಕೆ ನೀರು ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಜಾಸ್ತಿ ಜನ ಏನು ಇರೋದಿಲ್ಲ, ಬಟ್ ಈ ಟೈಮಲ್ಲಿ ಜನ ಇದ್ದರು. ನಾವು ಜನವರಿಯಲ್ಲೇ ಬಂದಿದ್ವಲ್ಲ, ಸೊ ಆಫ್ ಸೀಸನ್ನಲ್ಲಿ ಇಲ್ಲೇನು ಅಷ್ಟೊಂದು ಜನ ಇರಲ್ಲ. ಬಾಕಿ ಬೀಚಲ್ಲಿ ಸ್ವಲ್ಪ ಫೇಮಸ್ ಬೀಚಲ್ಲೆಲ್ಲ ಜನ ಯಾವಾಗಲೂ ಇರ್ತಾರೆ, ಬಟ್ ಈ ಬೀಚಲ್ಲೆಲ್ಲ ಅಷ್ಟೊಂದು ಜನ ಇರಲ್ಲ. ಈ ಸಲ ಫುಲ್ ಜನ ಇದ್ದರು ಎಲ್ಲ ಬೀಚಲ್ಲೂ ಅಷ್ಟೇ. ಈ ಟೈಮಲ್ಲಿ ಮಾತ್ರ ಗೋವಾ ಬರೋಕ್ಕೆ ಹೋಗಬೇಡಿ. ಅದರಲ್ಲೂ ಲಾಂಗ್ ವೀಕೆಂಡ್ ಇದ್ದಾಗ ಈ ಥರ ಫುಲ್ ಎಲ್ಲ ಕಡೆ ಜನ ಇರ್ತಾರೆ. ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲ ಫುಲ್ ಜನ ಇದ್ದಾರೆ. ಸನ್ಸೆಟ್ ಆಗಿದೆ. ಈ ಕಾರ್ಸೆಟ್ ಲಿಂಕನ್ನು ತುಂಬ ಜನ ಕೇಳ್ತಾ ಇದ್ರಿ. ಇದು ತುಣುತೇಜು ಕಲೆಕ್ಷನ್ ಅಂತ ಸಿರ್ಸಿ ಅವ್ರದ್ದೇ ಹೋಮ್ ಬಿಸ್ನೆಸ್ಸಲ್ಲಿ ತೊಗೊಂಡಿರೋದು. ಸನ್ಸೆಟ್ ಆಗ್ತದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ತಾ ಇರ್ಬೋದು. ನೀ ಮಾಡಿದ್ದೀರಾ? ಅಪ್ಪ ಮಾಡಿಕೊಟ್ಟಿದ್ನಾ? ಅಯ್ಯ, ನೀರೆಲ್ಲ ಹಾಕಿ ನಾರ್ತ್ ಗೋವಾದಲ್ಲಿ ಸ್ನಾನ ಮಾಡೋಕ್ಕೆ, ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಸೇಫ್ಟಿ ಇರೋ ಪ್ಲೇಸ್ ಬೀಚ್ ಹುಡುಕ್ತಾ ಇದ್ದೀರಾ ಅಂದರೆ ಈ ಮೋರ್ಜಿಮ್ ಬೀಚ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ಗೋವಾ ಬಂದರೆ ಸೇಫೆಸ್ಟ್ ಬೀಚು, ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಹೋಗಿ ಬೀಚ್ ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ಬನ್ನಿ. ಮೋರ್ಜಿಮ್ ಬೀಚದು ಸನ್ಸೆಟ್ ಎಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು
ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಎಲ್ಲ ಮುಗಿಸಿ ಹಾಗೆ ಯುಕ್ತ ಅಜ್ಜಿ ಹತ್ರ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.